ಕಡಿಮೆ ಇರೋದ್ರಿಂದ 80 ಜನ ಮಕ್ಕಳಿಗೆ ನಾವು 5 ವಸ್ತುಗಳನ್ನು ನಾವು ಕೊಡೋರಿದ್ದೀವಿ. ದಯವಿಟ್ಟು ತಾಳ್ಮೆಯಿಂದ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅಥವಾ ನಮ್ಮ ತಹಶೀಲ್ದಾರ್ ಅವರು ತಾಲೂಕುವಾರು ಹೆಸರುಗಳನ್ನು ಕರೀತಾರೆ. ಕರೆದಾಗ ಆ ಮಗು ಜೊತೆ ಆ ತಂದೆ ಅಥವಾ ತಾಯಿ ಅಥವಾ ಯಾರು ಪೋಷಕರಿದ್ದಾರೋ ಅವರು ಬಂದು ಅವನ್ನ ನೀವು ಸ್ವೀಕರಿಸ್ಬೇಕಂತ ಈ ಮೂಲಕ ನಾನು ಮನವಿ ಮಾಡ್ಕೊತೀನಿ. ಜೊತೆಗೆ ಈ ಸಂಘ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಜಡ್ ಸಾಹೇಬ್ ಹೇಳಿದರು, ಸುಮಾರು 40 ವರ್ಷಗಳ ಹಿಂದೆಯೇ ಈ ಸಂಘನ ಕಟ್ಟಿದ್ರು. ಕಾರಣಾಂತರಗಳಿಂದ ಒಂದು ಸಭೆ ನಡೆಯೋದು, ಅದು ಅಲ್ಲಿಗೆ ಮುಕ್ತಾಯ ಆಗೋದು. ಈ ಥರ ಕುಂಟುತ್ತಾ ನಡೆದು ಬಂದಿತ್ತು ಅಂತ ನಮ್ಮ ಬೆಳ್ಳಾರಪ್ಪ ಸರ್ ಅವರು, ನಮ್ಮ ತಹಶೀಲ್ದಾರ್ ಸಾಹೇಬರು, ಜೊತೆಗೆ ನಮ್ಮ ಹಿರಿಯರಾದಂಥ ಎಂ ನಾರಾಯಣ್ ಸರ್ ಅವರು ಇದನ್ನು ಪದೇ ನನಗೆ ಉಲ್ಲೇಖ ಮಾಡ್ತಾರೆ. ನನ್ನ ಅದೃಷ್ಟವೋ ಗೊತ್ತಿಲ್ಲ, ನಾನು ಬಯಸದೆ ಬಂದ ಭಾಗ್ಯ 2004ರಲ್ಲಿ ಜಿಲ್ಲೆಯ ಎಲ್ಲ ಮುಖಂಡರುಗಳು ನನ್ನನ್ನು ಈ ಜಿಲ್ಲಾ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದರು. ಅಂದಿನಿಂದ ಇಂದಿನವರೆಗೂ ದಯವಿಟ್ಟು ಎಲ್ಲರೂ ಕೂಡ ಇದನ್ನು ನೀವು ತಿಳ್ಕೊಳ್ಬೇಕು. ಈ ಒಂದು ವಿಷಯವನ್ನು, ಈ ಸಂಘವನ್ನು ಎಂದು ನನ್ನ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾ ಪದಾಧಿಕಾರಿಗಳ ಸಮಕ್ಷಮದಲ್ಲಿ ರಾಜಕೀಯಕ್ಕೆ ಒತ್ತೆ ಇಟ್ಟಿಲ್ಲ, ಎಲ್ಲೂ ವಸೂಲಿಗೆ ಹೋಗಿಲ್ಲ, ಯಾರನ್ನೂ ನಮ್ಮ ವೇದಿಕೆಗಳಿಗೆ ಕರೆದಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ನೀವು. 2004ರಲ್ಲಿ ರಂಗಮಂದಿರದಲ್ಲಿ ಪ್ರಥಮ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಬಹುಶಃ ಇಲ್ಲಿ ಯಾರಾದರೂ ಇದ್ರೆ ಅಮಿತಾಬ್ ಭಾವಿಸ್ಬಾರ್ದನ್ನು ನಮ್ಮ ರಾಜಕೀಯ ನಾಯಕರುಗಳು. 2004ರಲ್ಲಿ ನಮ್ಮ ಶ್ರೀನಿವಾಸ್ ಗೌಡರು ಕೋಲಾರ MLA ಆಗಿದ್ದರು. ಕೋಲಾರ ಪದಾಧಿಕಾರಿಗಳ ಆಹ್ವಾನದ ಮೇರೆಗೆ ಅವರನ್ನು ನಾನು ಆಹ್ವಾನಿಸಿದೆ. ಮಾತಾಡ್ತಾ 2 ಮಾತನ್ನು ಉಲ್ಲೇಖ ಮಾಡಿದರು. ಯಾಕ್ರಿ ಬೇಕು ಚಿಕ್ಕ ತಾಳಿ ದೊಡ್ಡ ತಾಳಿ? ಅವ್ರಿಗೆ ಅದರ ಅವಶ್ಯಕತೆ ಇರಲಿಲ್ಲ. ನಮಗೆ ಎಷ್ಟು ಬೇಸರ ಆಯ್ತಂದರೆ, ಅವತ್ತು ಒಂದು ನಿರ್ಧಾರ ತಗೊಂಡ್ವಿ, ಯಾರನ್ನು ಕರೆಯೋದು ಬೇಡ. ಜೊತೆಗೆ 2006ರಲ್ಲಿ ನಮ್ಮ ರಾಮಚಂದ್ರಪ್ಪನವರು ಇದ್ದರು, BR ಸುದರ್ಶನ್ ಸಭಾಪತಿಗಳಾಗಿದ್ದರು, BS ರಾಮಮೂರ್ತಿ ಅನ್ನೋ ಒಬ್ಬ ಜಿಲ್ಲಾಧಿಕಾರಿಗಳಿದ್ದರು, ಗೌರವಾನ್ವಿತ ಜಿಲ್ಲಾಧಿಕಾರಿಗಳು. ಅವರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ನಾನು ಏನೇ ನನ್ನ ಕಾರ್ಯಕ್ರಮಕ್ಕೆ, ಸ್ವಂತ ಕಾರ್ಯಕ್ರಮಕ್ಕಂದರೂ ನನ್ನ ದೇವಸ್ಥಾನಕ್ಕೆ ಬರೆದ್ರು ಕೂಡ ಬರ್ತಿದ್ರು. ಅಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಕ್ಯಾಲೆಂಡರ್ ಬಿಡುಗಡೆ ಮಾಡೋಂಥ ಕಾರ್ಯಕ್ರಮ ನಮ್ಮ ಹಿರಿಯರು ರಾಮಚಂದ್ರಪ್ಪನವರ ನೇತೃತ್ವದಲ್ಲಿ ಬಂಗಾರಪೇಟೆಯಲ್ಲಿ ಸಭಾಪತಿಯಾದಂಥ ಸುದರ್ಶನ್, ಜಿಲ್ಲಾಧಿಕಾರಿಗಳಾದಂಥ BS ರಾಮಪ್ರಸಾದ್ ಅವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ. ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ, ಕೊರೋನಾವನ್ನು ಬಿಟ್ಟು ಒಂದು 2 ವರ್ಷ ಸ್ವಲ್ಪ ತಡವಾಯಿತು. ತದನಂತರ ಜಿಲ್ಲಾ ಕಾರ್ಯಕ್ರಮವನ್ನು ಯಾವತ್ತೂ ಸ್ಥಗಿತಗೊಳಿಸೋದು ಇಲ್ಲ. ಒಂದು ಕಡೆ ನಿಮ್ಮಲ್ಲಿ ಒಂದು ವಿನಂತಿ, ಒಂದು ಕಾರ್ಯಕ್ರಮಕ್ಕೆ ದುಡ್ಡು ಖರ್ಚು ಮಾಡೋದು ಎಷ್ಟು ಈಜಿನೋ, ಆದರೆ ನಿಮ್ಮನ್ನು ಇಲ್ಲಿ ತಗೊಂಬಂದು ಕೂಡಿಸ್ತೀವಲ್ಲ, ಅದ 5 ಪಟ್ಟು ಅದು ಕಷ್ಟ ಸಾಧ್ಯ. ಇದನ್ನು ನನ್ನ ರಾಜಕೀಯ ಜೀವನದಲ್ಲಿ ಮಾಡಿ ನನಗೆ ಅಭ್ಯಾಸ ಆಗಿದೆ. 2017ರಲ್ಲಿ ನಮ್ಮ ರಾಜ್ಯ ನಾಯಕರ ಒಂದು ಸಣ್ಣ ತಪ್ಪಾಯಿದಾಗ ಬದಲಿಯಾಗಿ ಹಂಗಾಮೇಗೌಡರನ್ನು ಅಧ್ಯಕ್ಷರು ಮಾಡಿದಾಗ ಪರಿಸ್ಥಿತಿ ಏನಾಯಿತು ಅಂತ ಅವರು ಅರ್ಥಕೊಂಡು ಇಡೀ ರಾಜ್ಯ ತಂಡ ಕೋಲಾರಕ್ಕೆ ಬಂದು ಪತ್ರಕರ್ತರ ಸಮಕ್ಷಮದಲ್ಲಿ ನಿಜವಾದ ಅಧ್ಯಕ್ಷರು ಯಾರು ಅಂತ ಅವರು ಗುರುತಿಸಿ ಅಲ್ಲೇ ಒಂದು ಪ್ರಮಾಣ ಪತ್ರವನ್ನು ನನಗೆ ಕೊಟ್ಟರು. ಅವರಿಗೆ ನಾನು ಆಭಾರಿಯಾಗಿದ್ದೀನಿ.
ಬಂಧುಗಳೇ, ನನ್ನಲ್ಲಿ ಗೌರವಪೂರ್ವಕ ನಿಮಗೆ ನಮನಗಳು ಹೇಳೋದಾದ್ರೆ, ಪ್ರಾಮಾಣಿಕವಾಗಿ ಕಾಯ ವಾಚ ಮನಸ ತಾಯಿ ಎಲ್ಲಮ್ಮನ ಪಾದ ಸತ್ಯವಾಗಲು ಈಗಿರುವಂಥ ಸಂಘಟನೆ ಎಲ್ಲೂ ವಸೂಲಿಗೆ ಹೋಗಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಏನೇ ಒಂದು ಕಾರ್ಯಕ್ರಮ ಆದರೂ ಕೂಡ ಅದರ ಸಿಂಹಪಾಲು ಹಣವನ್ನು ನಾನು ಖರ್ಚು ಮಾಡೋದ್ರ ಜೊತೆಗೆ ಈಗಿಲ್ಲಿರುವಂಥ ಜಿಲ್ಲಾ ಟೀಮು ಧ್ವನಿಗೂಡಿಸಿದ್ರು, ಕೈ ಜೋಡಿಸಿದ್ರು. ಅದರಲ್ಲೂ ಕೂಡ ನಾನು ವಿಶೇಷವಾಗಿ ಇವತ್ತು ಒಬ್ಬರನ್ನು ನಾನು ಅಭಿನಂದಿಸ್ತೀನಿ. ಇಲ್ಲೇ ಕೂತಿರತಕ್ಕಂಥ ನಮ್ಮ ರಾಮಚಂದ್ರ ಅವರು ಬಹುಶಃ ಇವತ್ತು